ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿ ಮಂಜುನಾಥ್ರವರು ಭಾರೀ ಅಂತರದಿಂದ ಗೆಲುವು ಸಾಧಿಸಿರುವುದಕ್ಕೆ ಅಚ್ಚಲು ಶಿವರಾಜುರವರು ಅಭಿನಂದನೆ ಸಲ್ಲಿಸಿದರು. ಕಾಂಗ್ರೆಸ್ ಅಭ್ಯರ್ಥಿ ಡಿ.ಕೆ. ಸುರೇಶ್ ವಿರುದ್ಧ 2,69,590 ಮತಗಳ ಅಂತರದಿಂದ ಡಾಕ್ಟರ್ ಮಂಜುನಾಥ್ರವರು ಗೆಲುವು ಸಾಧಿಸಿರುವುದಕ್ಕೆ ಕಾರಣರಾದ ಕನಕಪುರ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಮತ್ತು ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರಿಗೂ ಸಹ ಅಭಿನಂದನೆ ಸಲ್ಲಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮುತ್ತುರಾಜ್, ಲಾಯರ್ ಮಹಲಿಂಗು, ಪ್ರಮೀಳಾ ಮೂರ್ತಿ, ಸೀರೇಗೌಡ, ಶ್ರೇಯಸ್, ನಿಖಿಲ್, ದಯಾಸಾಗರ್, ತುಳಸಿ ನಾಯಕ್, ವೀರೇಶ್ ನಾಯಕ್ ಮುಂತಾದವರು ಸಹ ಡಾಕ್ಟರ್ ಮಂಜುನಾಥ್ರವರ ಗೆಲುವಿಗೆ ಹರ್ಷ ವ್ಯಕ್ತಪಡಿಸಿ ಅಭಿನಂದನೆ ಸಲ್ಲಿಸಿದರು. ಅಲಯನ್ಸ್ NDA ಕೂಟದಿಂದ ಇವತ್ತು ಬಹಳ ಬಹುಮತ ತೆಗೆದುಕೊಂಡು ಬಿಜೆಪಿ ಬಹಳ ವಿಜೃಂಭಣೆಯನ್ನು ಸಾಧಿಸಿದೆ. ಜೊತೆಗೆ ಅದೇ ಒಂದು ಆಧಾರದ ಮೇಲೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸ್ಪರ್ಧಿಸಿರ್ತಕ್ಕಂಥ ಡಾಕ್ಟರ್ ಸಿ ಮಂಜುನಾಥ್ ಅವರ ವಿರುದ್ಧ ಡಿ.ಕೆ. ಸುರೇಶ್ ಅವರು ಸ್ಪರ್ಧೆ ಮಾಡಿದ್ದು, ಅವರ ವಿರುದ್ಧ 2,69,590 ವೋಟ್ಗಳನ್ನು ತೆಗೆದುಕೊಂಡು ಬಹಳ ಹೆಚ್ಚಿನ ಬಹುಮತ ತಗೊಂಡು ಜಯಗಳಿಸಿರ್ತಾರೆ. ಇವರು ಇಷ್ಟೆಲ್ಲ ಇದೇ ಪ್ರಥಮ ಬಾರಿಗೆ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ 2,69,590 ವೋಟ್ಗಳನ್ನ ಪಡೆದುಕೊಂಡು ಇವತ್ತು ಜಯಗಳಿಸಿರ್ತಾರೆ ಅಂದ್ರೆ ಅದಕ್ಕೆ ಕಾರಣ ಅವರ ಯಾವ ಅಭ್ಯರ್ಥಿ ಎಷ್ಟು ಮಟ್ಟಿಗೆ ನಿಷ್ಠಾವಂತ, ಪ್ರಾಮಾಣಿಕ, ದಕ್ಷ ಆಡಳಿತಗಾರ ಆಗೋದಕ್ಕೆ ಅರ್ಹತೆ ಇದೆ ಅವ್ರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ಒಂದು ಸೂಚನೆನ ಈ ಮುಖಾಂತರ ಒಂದು ಮತದಾರರುಗಳು ಕೊಟ್ಟಿದ್ದಾರೆ. ಅದಕ್ಕೆ ಕಾರಣ ಇವತ್ತು ನಮ್ಮ ದೇಶದಲ್ಲಿ ಏನಾದರೂ ಭ್ರಷ್ಟಾಚಾರ, ಏನಾದರೂ ಪ್ರಾಮಾಣಿಕತೆ, ದಕ್ಷ ಆಡಳಿತ ನಡಿಬೇಕು ಅಂದ್ರೆ ಇಂಥ ಪ್ರಾಮಾಣಿಕತೆ ವ್ಯಕ್ತಿಗಳು ಬೇಕು ಅನ್ನುವಂತ ಗುರಿ ಇಟ್ಕೊಂಡು ಜನ ಆಯ್ಕೆ ಮಾಡಿರ್ತಕ್ಕಂಥದ್ರಲ್ಲಿ ನಮ್ಮ ಸ್ವಾಗತ ಇದೆ. ಜೊತೆಗೆ ಇವತ್ತು ಇಂಥ ಬಹುಮತನ ಕೊಟ್ಟು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆನಲ್ಲಿ ಇವರಿಗೆ ಜಯಗಳಿಸಿರ್ತಕ್ಕಂಥದಕ್ಕೆ ನಾವೆಲ್ಲ ಬಹಳ ತುಂಬಾ ಹರ್ಷದಿಂದ ಇದ್ದೀವಿ, ತುಂಬಾ ಸಂತೋಷದಿಂದ ಇದ್ದೀವಿ. ಇಂಥ ವ್ಯಕ್ತಿ ಇವತ್ತು ಗೆದ್ದು ಬಂದು ನಮ್ಮ ಜಿಲ್ಲೆನಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾದ್ಯಂತ ಆಗಬೇಕಾದಂತ ಮೂಲಭೂತ ಸೌಕರ್ಯಗಳನ್ನ ಮಾಡೋದಕ್ಕೆ ಇವರು ಕಂಕಣಬದ್ಧರಾಗಿ ನಿಲ್ಲಿ ಅಂತೇಳಿ ನಮ್ಮೆಲ್ಲರೂ ಕೂಡ ನಮ್ಮ ಕನಕಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪರವಾಗಿ, ಅದರಲ್ಲೂ ಕೂಡ ನಮ್ಮ ಕನಕಪುರ ವಿಧಾನಸಭಾ ಕ್ಷೇತ್ರದ ಪರವಾಗಿ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರುಗಳು ಹಾಗೂ ಮತದಾರರುಗಳು ಪರವಾಗಿ ನಾವು ಇವತ್ತು ದಿವಸ ಏನು ಬಾಕಿ ಆಗ್ಬೇಕಾದಂತ ಕೆಲಸ, ಬಹಳ ಮುಖ್ಯವಾಗಿ ನಮಗೆ ಅವರು ಹೃದ್ರೋಗ ಕ್ಷೇತ್ರದಲ್ಲಿ ಕೆಲಸ ಮಾಡೋದ್ರಿಂದ ನಮ್ಮ ಕನಕಪುರ ಕ್ಷೇತ್ರಕ್ಕೆ ಜಯದೇವಾದಂತ ಒಂದು ಆಸ್ಪತ್ರೆಯನ್ನ ತರಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದೀವಿ. ಜೊತೆಗೆ ನಮ್ಮ ಕನಕಪುರ ಕ್ಷೇತ್ರಕ್ಕೆ ರೈಲು ಮಾರ್ಗನ ಈಗ ಆಲ್ರೆಡಿ ಬಂದಿರೋದು ಪೆಂಡಿಂಗ್ ನಿಂತಿದೆ, ಅದು ಕೂಡ ಅನುಷ್ಠಾನಗೊಳಿಸೋದಕ್ಕೆ ಚಾಲನೆ ಕೊಡೋದಕ್ಕೆ ಅವರು ಕಂಕಣಬದ್ಧರಾಗಿ ನಿಂತ್ಕೋಬೇಕಾಗುತ್ತೆ. ಮತ್ತೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆನಲ್ಲಿ ತುಂಬಾ ಹಿಂದುಳಿದಿರ್ತಕ್ಕಂಥ ದೇಶ DM ನಂಜುಂಡಪ್ಪ ವರದಿ ಪ್ರಕಾರ ಅತಿ ಹಿಂದುಳಿದಿರ್ತಕ್ಕಂಥ ನಮ್ಮ ಜಿಲ್ಲೆ ಆಗಿರೋದ್ರಿಂದ ಈ ಜಿಲ್ಲೆಯಲ್ಲಿ ಆಗ್ಬೇಕಾದಂತ ಮೂಲಭೂತ ಸೌಕರ್ಯಗಳು, ಸವಲತ್ತುಗಳನ್ನ ಎಲ್ಲಾ ರೀತಿಯಲ್ಲೂ ಕೂಡ ನಿಭಾಯಿಸೋದಕ್ಕೆ ಇವರಿಗೆ ದೇವರು ಶಕ್ತಿ ಕೊಡ್ಲಿ, ಜೊತೆಗೆ ಅವರನ್ನ ನಿಭಾಯಿಸಲಿ ಅಂತ ಹೇಳಿ ನಾವು ನಮ್ಮ ಕನಕಪುರ ವಿಧಾನಸಭಾ ಕ್ಷೇತ್ರದ ಪರವಾಗಿ ಹಾಗೂ ಬೆಂಗಳೂರು ಗ್ರಾಮಾಂತರ ಬಿಜೆಪಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಪರವಾಗಿ ಅವರಿಗೆ ಅಭಿನಂದಿಸಿ, ಇವತ್ತು ಇನ್ನು ಮುಂದೆ ಆಗಬೇಕಾದಂತ ಎಲ್ಲ ಕೆಲಸಗಳನ್ನ, ಇದುವರೆಗೂ ಮುಲ್ಕಿ ಬಿದ್ದಂತ ಕೆಲಸಗಳನ್ನ ಸಾರ್ವಜನಿಕರಿಗೆ ಅವರು ಮಾಡಿಕೊಡ್ಲಿ ಅಂತ ಹೇಳಿ ನಮ್ಮ ಎಲ್ಲರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸಿ. ಈಗ ಏನು ನಮ್ಮ ಬೆಂಗಳೂರು ಗ್ರಾಮಾಂತರಾದ್ಯಂತ ಅತಿ ಹೆಚ್ಚಿನ ಮತಗಳನ್ನ ಹಾಕಿ ಸುಮಾರು 2,69,590 ವೋಟ್ಗಳನ್ನ ಹಾಕಿ ಇವತ್ತು ನಮ್ಮ ಮತದಾರರುಗಳು ಇವತ್ತು ಬೇರೆ ಇಡೀ ದೇಶಕ್ಕೆ ಮಾದರಿ ಆಗುವಂತ ಒಂದು ರೀತಿಯಲ್ಲಿ ಇವರಿಗೆ ಮತ ಹಾಕಿರೋದ್ರಿಂದ ಎಲ್ಲ ಮತದಾರ ಬಂಧುಗಳಿಗೆ ನಮ್ಮ ಕನಕಪುರ ವಿಧಾನಸಭಾ ಕ್ಷೇತ್ರದ ಪರವಾಗಿ ಇಡೀ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಬಿಜೆಪಿಯ ಕ್ಷೇತ್ರದ ಜನಗಳಿಗೆ ನಾವು ಅಭಿನಂದನೆಯನ್ನ ಈ ಮೂಲಕ ಸಲ್ಲಿಸ್ತಾ ಇದ್ದೇವೆ.
ವಿನಂತಿ ಏನಂದ್ರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಹೃದಯವಂತರಾದ ಉದ್ಯೋಗ ತಜ್ಞರಾದ ಡಾಕ್ಟರ್ CN ಮಂಜುನಾಥ್ ಅವರು ಬಿಜೆಪಿ ಪಕ್ಷದಿಂದ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ನಿಂತು ಸುಮಾರು 2,69,000 ಮತಗಳ ಅಂತರದಿಂದ ಜಯಬೇರಿ ಬಾರಿಸಿದ್ದು, ಈ ನಮ್ಮ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಮುಂದೆ ಏನೇನು ಆಗಬೇಕಾದಂಥ ಕೆಲಸಗಳು ಹಾಗೂ ಎಲ್ಲ ಈ 8 ವಿಧಾನಸಭಾ ಕ್ಷೇತ್ರಗಳು ಆಗಬೇಕಾದಂಥ ಕೆಲಸಗಳನ್ನು ಮಾಡಿ ಎಲ್ಲ ಪ್ರಬುದ್ಧ ಮತದಾರರು ಅವ್ರಿಗೆ ಈ ದಿನ ಮತದಾನ ಮಾಡಿ ಅವ್ರಿಗೆ ಗೆಲ್ಲಿಸಿದ್ದಾರೆ. ಆ ಮತದಾರರಿಗೂ ಕೂಡ ನಮ್ಮ BJP ಪಕ್ಷದ ಪರವಾಗಿ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಕಮಲಾಮೂರ್ತಿ, BJP ಜಿಲ್ಲಾ ಕಾರ್ಯದರ್ಶಿ, ರಾಮನಗರ. ಏನು ಇವತ್ತು 2024 ಲೋಕಸಭಾ ಚುನಾವಣೆ ನಡೆದಿದೆಯೋ, ಈ ಚುನಾವಣೆಯಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು 1,50,000 ಮತ ಅಂತರದಿಂದ ಗೆದ್ದಿದ್ದಾರೆ, ಲೀಡಿಂಗಲ್ಲಿ ಗೆದ್ದಿದ್ದಾರೆ. ಅವ್ರಿಗೆ ಒಂದು ಧನ್ಯವಾದಗಳು ಮತ್ತು ಶುಭಾಶಯಗಳನ್ನ ಹೇಳ್ತಾ, ಇವತ್ತು ಅವರ ಮುನ್ನಡೆಯಲ್ಲೇ ನಮ್ಮ ದೇಶ ನಡಿಬೇಕು. ಇದು ಒಂದು ದೇಶದ ಒಂದು ಸ್ಥಿತಿ ಹೇಗೆ ಅನ್ನೋದು ಒಂದು ಈ ಲೋಕಸಭಾ ಚುನಾವಣೆ ತಿಳಿಸುತ್ತೆ. ಹಾಗೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ನಮ್ಮ ಅಭ್ಯರ್ಥಿ, ಬೆಂಗಳೂರು ಲೋಕಸಭಾ ಚುನಾವಣೆ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಆಯ್ಕೆ ಮಾಡಿದಾಗಲೇ ನಮಗೆ ಗೊತ್ತಾಯಿತು ನಮ್ಮ ಕ್ಷೇತ್ರದಲ್ಲಿ ಅವರೇ ಗೆಲ್ತಾರೆ ಅನ್ನೋದೊಂದು ನಿಶ್ಚಯ ಆಯಿತು. ಅದೇ ರೀತಿಯಲ್ಲಿ ಇವತ್ತು 2,60,000 ಮುನ್ನಡೆಯಲ್ಲಿ ನಮ್ಮ ಅಭ್ಯರ್ಥಿ ಗೆದ್ದಿದ್ದಾರೆ. ಅವ್ರಿಗೂ ಕೂಡ ಎಲ್ಲ ನಮ್ಮ ಕಾರ್ಯಕರ್ತರ ಪರವಾಗಿ ಧನ್ಯವಾದಗಳು ಹೇಳ್ತಾ, ನಮ್ಮ ಚುನಾವಣೆಗೆ ದುಡಿದಿರೋರು ಆದರೆ ನಮ್ಮ ರಾಮನಗರ ಜಿಲ್ಲೆಯ ಅಧ್ಯಕ್ಷರಾದಂಥ ಆನಂದ್ ಸ್ವಾಮಿಯವರು ಆಗಿರಬಹುದು, ನಮ್ಮ ಅಧ್ಯಕ್ಷರು, ಹಿಂದಿನ ಅಧ್ಯಕ್ಷರು ಮುತ್ತಣ್ಣ ಅವರವರು, ಹಾಗೆ ಎಲ್ಲರೂ ಕೂಡ ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಇವತ್ತು ಈ ಚುನಾವಣೆಗೆ ದುಡಿದಿದ್ದಾರೆ. ಸೊ ಹಾಗಾಗಿ ಎಲ್ಲ ಕಾರ್ಯಕರ್ತರಿಗೆ ಮತ್ತೆ ಮತ ಬಾಂಧವರು ಇವತ್ತು ಕನಕಪುರದಲ್ಲಿ 26,000 ವೋಟ್ನಲ್ಲಿ ಅವರು ಮುಂದೆ ಇದ್ದಾರೆ. ಹಿಂದಿನ ಇದರಲ್ಲೆಲ್ಲ 1,20,000 ಲೀಡಿಂಗಲ್ಲಿ ಇರ್ತಿದ್ರು ಕಾಂಗ್ರೆಸ್ನವರು. ಇವತ್ತು 26,000 ಬಂದಿದೆ ಅಂದರೆ ನಮ್ಮ ಕನಕಪುರ ಕ್ಷೇತ್ರದವ್ರನ್ನ ತುಂಬ ಮೆಚ್ಕೊಳ್ಬೇಕು. ಮತ ಬಾಂಧವರು ಕೂಡ ಹಾಗೆ ಕಾರ್ಯಕರ್ತರು ಕೂಡ. ಮತ್ತೆ ಇನ್ನು ಉಳಿದ ಕ್ಷೇತ್ರ ಯಾವುದು 8 ಕ್ಷೇತ್ರದಲ್ಲಿ ಇನ್ನು ಉಳಿದ ಕ್ಷೇತ್ರಗಳು ಎಲ್ಲದರಲ್ಲೂ ನಾವು ಮುನ್ನಡೆಯಲ್ಲಿದ್ದೀವಿ. ರಾಮನಗರ ಕೂಡ 2,500 ಮುನ್ನಡೆಯಲ್ಲಿದ್ದೀವಿ. ಸೊ ಅದು ತುಂಬ ಮೆಚ್ಚುಗೆ ಆಗುವಂಥ ಒಂದು ಕೆಲಸ ಕೂಡ. ಹಾಗೆ ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ಕಾರ್ಯಕರ್ತರು, BJP ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ, BJPಗೋಸ್ಕರ ದುಡಿದಿದ್ದಾರೆ. ನಮ್ಮ ಅಭ್ಯರ್ಥಿ ಡಾಕ್ಟರ್ CN ಮಂಜುನಾಥ್ ಅವರು ಒಳ್ಳೆ ಹೃದಯವಂತರು. ಪ್ರತಿಯೊಂದು ಮನೆ ಹಳ್ಳಿಗೂ ಹೋದಾಗಲೂ ಕೂಡ ಅವ್ರ ಬಗ್ಗೆ ಹೇಳಿರೋರು, ಅವ್ರ ಬಗ್ಗೆ ಗೊತ್ತಿಲ್ಲದೆ ಇರೋರು ಯಾರೂ ಇಲ್ಲವೇ ಇಲ್ಲ. ಯಾರನ್ನಾದ್ರೂ ಕೇಳಿದ್ರು ನಮ್ಮ ಮನೆಯವ್ರಿಗೆ ಆಪರೇಷನ್ ಮಾಡಿದ್ದಾರೆ, ನಮ್ಮ ಮನೆಯವ್ರಿಗೆ ಗೊತ್ತು, ಈ ರೀತಿ ಸೇವೆ ತಗೊಂಡಿದ್ದೀವಿ ಅವ್ರ ಹತ್ರ ಅಂತ ಎಲ್ಲ ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಆ ಅಭ್ಯರ್ಥಿ ಈಗ ಗೆದ್ದಿದ್ದಾರೆ. ಅವ್ರಿಗೆ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರದಲ್ಲಿ ಒಂದು ಒಳ್ಳೆ ಸ್ಥಾನಮಾನ ಕೊಟ್ಟು ನಮ್ಮ ಕರ್ನಾಟಕದಿಂದ ಅವ್ರನ್ನ ಮುನ್ನಡೆಸಬೇಕು. ಹಾಗೆ ನಮ್ಮ ಕನಕಪುರದ ಬಗ್ಗೆ ಕೂಡ ನಮ್ಮ ಕನಕಪುರದಲ್ಲಿ ಒಂದು ಒಳ್ಳೆ ಹಾಸ್ಪಿಟಲ್ ತರಬೇಕು ಅಂತ ಡಾಕ್ಟರ್ ಮಂಜುನಾಥ್ ಅವ್ರಿಗೂ ಕೇಳ್ಕೊಳ್ತಾ ಎಲ್ಲ ಕಾರ್ಯಕರ್ತರ ಪರವಾಗಿ ನಾವು ಧನ್ಯವಾದಗಳು ಹೇಳ್ತೀನಿ. ಕನಕಪುರ ಜನದ ಎಲ್ಲ ಮತ ಹಾಕಿರುವಂಥ ಕನಕಪುರ ನಾಗರಿಕ ಬಂಧುಗಳಿಗೆ, ಮತದಾರರಿಗೆ ನನ್ನ ಕೃತಜ್ಞತೆಗಳು. ನಮ್ಮ ಕನಕಪುರದಲ್ಲಿ ಇದುವರೆಗೂ ಅವ್ರದ್ದೇ ಆರ್ಭಟಗಳಿತ್ತು. ಈ ಆರ್ಭಟನ ಮೆಟ್ಟಿ ನಿಲ್ಲೋಕೆ ಹೃದಯವಂತ ಡಾಕ್ಟರ್ CN ಮಂಜುನಾಥ್ ರವರು ಕನಕಪುರಕ್ಕೆ ಅವರ ಕೊಡುಗೆಯಿಂದ ಗೆದ್ದಿದ್ದಾರೆ. ಅವ್ರು ಗೆಲ್ಲುವುದಕ್ಕೆ ಕಾರಣಗಳು ಮಾನ್ಯ ಶ್ರೀಮಾನ್ CP ಯೋಗೇಶ್ವರ್ ಸರ್, ಆಮೇಲೆ ನಮ್ಮ ರಾಜರಾಜೇಶ್ವರಿ ನಗರದ ಮುನಿರತ್ನರವರು, ಕೃಷ್ಣಪ್ಪರವರು, ನಮ್ಮ ರಾಮನಗರ ಮತ್ತೆ ಮಾಗಡಿ ತಾಲೂಕಿನ ಕಾರ್ಯಕರ್ತರುಗಳು, ಇವರೆಲ್ಲರ ಶ್ರಮದಿಂದ ನಮ್ಮ ಮಂಜುನಾಥ್ ಸರ್ ಅವರು ಗೆದ್ದಿದ್ದಾರೆ. ಇಲ್ಲಿ ನಮಗೆ ಖುಷಿ ವಿಚಾರ ಏನಪ್ಪಾ ಅಂದ್ರೆ, ಕನಕಪುರದಲ್ಲಿ ನಾವು ಅವರು ಜಾಸ್ತಿ ಮತಗಳಿಂದ ತಗೊಂತಾರೆ ಅನ್ಕೊಂಡಿದ್ವಿ. ಬಟ್ ಇವತ್ತು BJP ಫೈಟ್ ಕೊಟ್ಟಿದೆ. ಇಲ್ಲಿ ಕನಕಪುರದಲ್ಲಿ ತುಂಬಾನೇ ಬರೀ 25,000 ಮಾತ್ರ ಲೀಡ್ ತಗೊಂಡಿದೆ.
ಬಟ್ ಇನ್ನ ಶ್ರಮ ಹಾಕಿದ್ರೆ ಇನ್ನ ಓಟ್ಗಳು ತಗೊಂತಿದ್ವಿ, ಇನ್ನ ಅವ್ರಿಗಿಂತ ಜಾಸ್ತಿ ತಗೋತಿದ್ವಿ. ಬಟ್ ಎಲ್ಲಾ ಕಡೆಗೂ ಕನಕಪುರವನ್ನು ಬಿಟ್ರೆ ಇನ್ನೆಲ್ಲಾ ಕಡೆಗೂ ಬಿಜೆಪಿನೇ ಅತಿ ಹೆಚ್ಚುಗಳು ಮತಗಳು ತಗೊಂಡಿರೋದು. ಕನಕಪುರ ಹೊರತು ಕನಕಪುರ ಬರೀ 25,000 ಮಾತ್ರ ತಗೊಂಡಿದೆ. ಮಂಜುನಾಥ್ ಅವರವರು 2,69,000 ಮತಗಳಿಂದ ಗೆದ್ದಿದ್ದಾರೆ. ಅದರಿಂದ ನಮ್ಮ ಎಲ್ಲ ಮತ ಹಾಕಿರುವಂತಹ ಮತದಾರರಿಗೆ ನನ್ನ ನಮಸ್ಕಾರಗಳು. ನಮಗೆ ಡಾಕ್ಟರ್ ಮಂಜುನಾಥ್ ಅವರು ಆಯ್ಕೆ ಮಾಡಿಕೊಟ್ಟಿದ್ದು ಇದು ಇಡೀ ಭಾರತದಲ್ಲೇ ಒಂದು ಎಲ್ಲರೂ ಒಂದು ಮೆಚ್ಚುಗೆ ಪಡುವಂಥ ಒಂದು ವಿಚಾರ ಆಗಿದೆ. ಯಾಕಂದ್ರೆ ಇಂಥ ಒಂದು ಒಳ್ಳೆ ವ್ಯಕ್ತಿ ನಮಗೆ ಸಿಕ್ಕಿದ್ದು ಒಂದು ಕೊಹಿನೂರು ವಜ್ರದ ಥರ ಆಗೋಗಿದೆ. ನಮ್ಮ ರಾಮನಗರ ಜಿಲ್ಲೆಯ ಜನತೆಗೆ ಡಾಕ್ಟರ್ ಮಂಜುನಾಥ್ ಅವರು ಒಂದು ಕೊಹಿನೂರು ವಜ್ರದ ಥರ ಆಗೋಗಿದೆ. ಯಾಕೆಂದ್ರೆ ಒಂದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಡಾಕ್ಟರ್ ಮಂಜುನಾಥ್ ಅವ್ರ ಪರ ಒಳ್ಳೆ ಅಭಿಪ್ರಾಯ, ಜನಗಳಲ್ಲೂ ಒಂದು ಒಳ್ಳೆ ವಿಚಾರ ಇದೆ. ಅವರು ನಮಗೆ ಸಂಜೀವಿನಿ ಥರ ಪ್ರತಿಯೊಬ್ಬರೂ ಎಂಥ ಬಡವರೇ ಆಗಿರಲಿ, ಯಾರೋ ಕೆಲವರು ತಾಳಿ ಇಟ್ಟು ಬಂದು ನಾನು ಹಾಸ್ಪಿಟ್ಲಿಗೆ ಬಂದಿದ್ದೆ ಅಂದಾಗ ಅವ್ರಿಗೆ ಫ್ರೀಯಾಗಿ ಚಿಕಿತ್ಸೆ ಮಾಡಿಕೊಟ್ಟಿದ್ದಾರೆ. ನಮ್ಮ BJP ಕಾರ್ಯಕರ್ತರುಗಳು ಇಷ್ಟು ವರ್ಷಗಳಿಂದ ಸಕ್ರಿಯವಾಗಿ ದುಡಿತಾ ಇದ್ರು, ಒಬ್ರು ಒಳ್ಳೆ ನಾಯಕರು ಸಿಕ್ಕಿರಲಿಲ್ಲ. ಆದರೆ ನಮ್ಮ ಅದೃಷ್ಟ ನಮಗೆ ದೇವೇಗೌಡರು ಒಂದು ಮತ್ತು ಕುಮಾರಸ್ವಾಮಿ ಅವರು ಒಂದು ಎಲ್ಲರೂ ಒಂದು ಆಶೀರ್ವಾದದಿಂದ ಮತ್ತು ಯಡಿಯೂರಪ್ಪಾಜಿಯವರ ಆಶೀರ್ವಾದದಿಂದ ಡಾಕ್ಟರ್ ಮಂಜುನಾಥ್ ಅವ್ರನ್ನ ನಮಗೆ ಗುರುತಿಸ್ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಡಾಕ್ಟರ್ ಮಂಜುನಾಥ್ ಅವ್ರನ್ನ ನಮ್ಮ ಏನು ಬೆಂಗಳೂರು ಗ್ರಾಮಾಂತರ ಜನ ಎಲ್ಲರೂ ಒಂದು ಒಳ್ಳೆ ಮತದಿಂದ ಅವ್ರಿಗೆ ಒಂದು ಜಯಬೇರಿ ಬಾರಿಸಿದ್ದಾರೆ. ಇದಕ್ಕೆ ಎಲ್ಲರೂ ತುಂಬ ಖುಷಿಯಾಗಿ ನಾವು ಸಂತೋಷ ಪಡ್ತೇವೆ. ಜನತೆಗೆ ಇಷ್ಟೊಂದು ಮತ ಆಗ್ತಾರೆ ಅಂತ ನಾವು ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ. ಅವ್ರಿಗೆ ಮೊದಲು ನಾವು ಅಭಿನಂದನೆ ಸಲ್ಲಿಸುತ್ತಾ ಮತ್ತೆ ರಾಮನಗರ, ಚನ್ನಪಟ್ಟಣ, ಮಾಗಡಿ ಮತ್ತೆ ಎಲ್ಲ ಕ್ಷೇತ್ರದಲ್ಲೂ ಮುನ್ನಡೆ ಬಂದಿರೋದಕ್ಕೆ ಎಲ್ಲ ಮತದ ಬಂದವರಿಗೆ ಮತ ಪ್ರಭುಗಳಿಗೆ ನಮ್ಮ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸುತ್ತಾ ಈ ನಮ್ಮ CM ಮಂಜುನಾಥ್ ಅವರಿಗೆ ಇಷ್ಟೊಂದು ವೋಟ್ ಮಾಡಿ ಗೆಲ್ಸಿದ್ದಕ್ಕೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಮತ್ತೆ ನಮ್ಮ ಕನಕಪುರ ತಾಲೂಕಿನ ಮಂಜುನಾಥಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ ಒಂದು ಆಸ್ಪತ್ರೆ, ಒಳ್ಳೆ ಆಸ್ಪತ್ರೆ ತರಲಿ, ಒಂದು ಬಡವರಿಗೆ ಒಂದು ಏನೋ ನಿರ್ಬಡವರಿಗೆ ಒಂದು ಒಳ್ಳೆ ಆಸ್ಪತ್ರೆ ಕಟ್ಟಿಕೊಟ್ರೆ ಅವ್ರಿಗೆ ಅವ್ರ ಜೀವಮಾನ ಇರೋದ್ರಿಂದ ನೆನ್ಕೋತಾರೆ ಅಂತ ಹೇಳ್ತಾ ನಾನು ಮಾತಾಡ್ತಂತ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸ್ತಾ ಅಂತ ಮಾಜಿ ಯುವ ಮೋರ್ಚಾ ಅಧ್ಯಕ್ಷರು ಕನಕಪುರ ನಗರ. ನಾನು ಏನು ಹೇಳೋದು ಅಂತಂದ್ರೆ, ಈಗಿನ ಕನಕಪುರದಲ್ಲಿ ಯುವ ಮೋರ್ಚಾ ಅಂತಂದ್ರೆ ಯೂತ್ಗಳನ್ನ ಯಾವ ತರ ಹಾಳು ಮಾಡ್ತಾ ಇದ್ರು ಅಂತಂದ್ರೆ, ಪ್ರತಿಯೊಬ್ಬರು ಮನೆ ಹತ್ರಕ್ಕೆ ಯಾರು BJP ಓಡಾಡಿದ್ರೆ ಆಗಲಿ, ಏನಾದ್ರು ಕೆಲಸ ಕಾರ್ಯಗಳಿಗೆ ತೊಡಗಿಸ್ಕೋಬೇಕು ಅಂತಂದ್ರೆ ಅವ್ರ ಮನೆ ಹತ್ರಕ್ಕೆ ಪಿಸುಗಳನ್ನ ಕಳಿಸೋದು, ಧಮಕಿ ಹಾಕೋದು, ಈ ತರ ಕಾರ್ಯಕ್ರಮಗಳನ್ನ ಅವ್ರು ಹಮ್ಮಿಕೊಂಡಿದ್ರು. ಸೊ ಅವ್ರು ಬರ್ತಾರೆ ಅಂತಂದ್ರೆ ಅವರು ಕೆಲಸ ಕಾರ್ಯಗಳನ್ನ ಬಿಟ್ಟು ಅವ್ರ ಮನೆ ಹತ್ರಕ್ಕೆ ಹೋಗ್ಬೇಕಾಯ್ತು, ಕೂತಿರ್ಬೇಕಾಯ್ತು ಲೀಡರ್ ಮನೆ ಹತ್ರ. ಅವ್ರ ಜೊತೆ ಹೋಗಿ ಬರ್ಲಿಲ್ಲ ಅಂತಂದ್ರೆ ಅವ್ರಿಗೆ ಯಾವ ಕೆಲಸಗಳು ಮಾಡ್ಕೊಡ್ತಿರ್ಲಿಲ್ಲ, ಏನು ಇದು ಮಾಡ್ತಾ ಇರ್ಲಿಲ್ಲ, ಒಂದು ಕೆಲಸ ಕಾರ್ಯ ಇಲ್ಲ. ನಮ್ಮ ಕನಕಪುರ ಹುಡುಗರುಗಳಿಗೆ ಹೋದವ್ರೆ ಎಷ್ಟು ಓದ್ಬೇಕು ಅಷ್ಟು ಓದ್ತಾರೆ, ಸುಮ್ಮನೆ ರೋಡಿಸಮ್ ಅದು ಇದು ಅನ್ಕೊಂಡು ಹಾಳಾಗ್ತಾವ್ರೆ. ಸೊ ನಮ್ಮ ಯುವ ಮೋರ್ಚಾದಿಂದ ನಾವು ನಮ್ಮ BJP ಕಡೆಯಿಂದ ನಾವ್ ಏನ್ ಹೇಳ್ತೀವಿ ಅಂತಂದ್ರೆ, ಮುಂದಕ್ಕೆ ಅವ್ರಿಗೂ ಒಂದು ಒಳ್ಳೆ ತರ ಅಂತಂದ್ರೆ ಒಂದು ಕೆಲಸ ಕಾರ್ಯಗಳಲ್ಲಿ ಆಗ್ಲಿ ಯಾವ್ದಕ್ಕೆ ಆಗ್ಲಿ ತೊಡಗಿಸ್ಕೊಳ್ಳಕ್ಕೆ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಇದು ಇಷ್ಟಕ್ಕೆ ಮುಗಿಲಿಲ್ಲ, ಇವಾಗ ನಮ್ದು ಕನಕಪುರದಲ್ಲಿ ಪ್ರಾರಂಭ ಆಗಿದೆ, ಇನ್ನೂ ಜೋರಾಗಿ ನಡೆಯುತ್ತೆ ಅಂತ ಹೇಳ್ತೀನಿ. ಮತ್ತೆ ಮಂಜುನಾಥ್ ಸರ್ಗೆ ನಾನು ಹೇಳೋದೇನು ಅಂತಂದ್ರೆ, ಕನಕಪುರದಲ್ಲಿರುವಂತ ಯುವಕರಿಗೆ ದಯವಿಟ್ಟು ಏನೇ ಒಂದು ಕೆಲಸ ಕಾರ್ಯಗಳಲ್ಲಾಗಲಿ ತೊಡಗಿಸ್ಕೊಳ್ಳಕ್ಕೆ ನೀವು ಸಹಾಯ ಮಾಡಿ. ಮತ್ತೆ ನಮ್ಮ ಅಧ್ಯಕ್ಷರುಗಳು ಹೇಳ್ದಂಗೆ ಕನಕಪುರಕ್ಕೆ ಒಂದು ಒಳ್ಳೆ ಆಸ್ಪತ್ರೆ ಬೇಕು, ದಯವಿಟ್ಟು ಅದ್ರ ಬಗ್ಗೆ ಒಂಚೂರು ಗಮನ ಕೊಟ್ಟು ನೀವು ಮಾಡ್ಕೊಡಿ ಅಂತ ಅಂದ್ಬಿಟ್ಟು ನಾನು ತಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಮತ್ತು ಎಲ್ಲಾ ಜನತೆಗೆ ನಮ್ಮ ಕನಕಪುರದಲ್ಲಿ ಏನು ಮತ ಹಾಕಿದ್ರು, ಇವಾಗ ಬರೀ 22,000 ಲೀಡಕ್ ಬಂದವ್ರು ಅಷ್ಟೇ, ಅವ್ರು 23-24,000 ಲೀಡಕ್ ಬಂದವ್ರೆ. ಮುಂದಕ್ಕೆ ಅದನ್ನು ಬರಕ್ ನಾವು ಬಿಡೋದಿಲ್ಲ, ಇದ್ರ ಗ್ಯಾರಂಟಿ ಕೊಟ್ಟೇ ಕೊಡ್ತೀವಿ. ನಾವು ಯುವಕರುಗಳು ರೋಜ್ ಗೆದ್ದೇ ಎದ್ದೇಳ್ತೀವಿ, ಮಾಡೇ ಮಾಡ್ತೀವಿ. ಇಷ್ಟು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ.